Hello everyone, welcome to my YouTube ಚಾನಲ್. 7ನೇ ತರಗತಿ ವಿಷಯ ಗಣಿತ ಸಂಕಲನಾತ್ಮಕ ಮೌಲ್ಯಮಾಪನ 2 ಎಸ್ಸೆ 2 ಮಾರ್ಚ್ 2025 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ PT ಅರ್ಥ PRT ಡಿವೈಡೆಡ್ ಬೈ 100. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಉತ್ತರ ಪರಿಧಿ. ಮೂರನೇ ಪ್ರಶ್ನೆಗೆ ಉತ್ತರ 0. ನೆಕ್ಸ್ಟ್ ಮೇನಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಈ ಹೊಂದಿಸಿ ಬರೆಯಲಿಗೆ 4 ಮಾರ್ಕ್ಸ್. ಫಸ್ಟ್ ಮೇನಲ್ಲಿರೋ ಕ್ವಶನ್ಸ್ಗೆ 2 ಮಾರ್ಕ್ಸ್, ಥರ್ಡ್ ಮೇನಿರೋ ಕ್ವಶನ್ಸ್ಗೆ 4 ಮಾರ್ಕ್ಸ್, ಒಂದೊಂದು ಮಾರ್ಕ್ಸ್. ಅದಕ್ಕೆಲ್ಲ ಎಲ್ಲದಕ್ಕೂ ಆನ್ಸರ್ ಇದೆ. ನೀವು ಆನ್ಸರ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮೇನಲ್ಲಿ 4th ಮೇನಲ್ಲಿ 10 ಕ್ವಶನ್ಸ್ ಬರುತ್ತೆ. ಅಂದರೆ 10 ಕ್ವಶನಲ್ಲಿ ನೀವು ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಯಾವುದೇ ಕೂಡ ಚಾಯ್ಸಸ್ ನಿಮಗೆ ಇರಲ್ಲ. ಅವ್ರು ಏನು ಕ್ವಶನ್ಸ್ ಕೊಟ್ಟಿರ್ತಾರೆ ಎಲ್ಲ ಕ್ವಶನ್ಸ್ನ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ನಾನು ಇದೇ ಕ್ವಶನ್ ಪೇಪರ್ ಬರುತ್ತೆ ಅಂತ ನಿಮ್ಗೆ ಹೇಳ್ತಿಲ್ಲ. ಇದು ಒಂದು ಮಾಡೆಲ್ ಪೇಪರ್. ಇದು ನೀವು ಕಮೆಂಟಲ್ಲಿ ಇದು ಫೇಕ್, ಇದು ಬರುತ್ತಾ ಇಲ್ವೋ ಅಂತ ತುಂಬಾ ಕಮೆಂಟ್ ಮಾಡ್ತೀರಾ. ಸೊ ನಾನೇ ಫಸ್ಟ್ ಹೇಳಿರ್ತೀನಿ, ಇದು ಮಾಡೆಲ್ ಪೇಪರ್. ಈ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದೇ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಅವ್ರು ಔಟ್ ಆಫ್ ಸಿಲೆಬಸ್ ಅವ್ರು ಏನು ಕೇಳಲ್ಲ. ಸೊ ಟೆಕ್ಸ್ಟ್ ಬುಕ್ ಪ್ಯಾಕಲ್ಲಿ ಏನೆಲ್ಲ ಕ್ವಶನ್ಸ್ಗಳಿದೆ ಆ ಕ್ವಶನ್ಸ್ಗಳನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅದೇ ಕ್ವಶನ್ಸ್ಗಳಿದು, ಬೇರೆ ಎಲ್ಲಿಂದನೂ ಕ್ವಶನ್ಸ್ನ ಕೇಳಿಲ್ಲ. ಇಲ್ಲೂ ಕೂಡ ಅಷ್ಟೇ, ದತ್ತ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡೀರಿ. ಇದು ಕೂಡ ಬುಕ್ಕಲ್ಲೇ ಇದೆ. ನೆಕ್ಸ್ಟ್ ಎಕ್ಸ್ನ ಬೆಲೆ 2 ಆದಾಗ 6x + 5x - 2 ಈ ಬೀಜೋಕ್ತಿ ಬೆಲೆಯನ್ನು ಕಂಡು ಹಿಡೀರಿ. ಅದೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಇದು ಒಂದು ಹೂದಾನಿಯ 120 ರೂಪಾಯಿ ಆದರೆ ಅದಕ್ಕೆ ನಿಮಗೆ 10% ನಷ್ಟ ಆದರೆ ಯಾವ ಥರ ಕಂಡುಹಿಡಿಬೇಕು ಅಂತ ಆ ಸೊಲ್ಯೂಷನ್ ಕೂಡ ಇದೆ. ನೆಕ್ಸ್ಟು 4,500 ಮೊಬೈಲಿಗಿನ 2 ವರ್ಷಗಳ ಅವಧಿಗೆ ಮನೋಹರ್ 750 ಬಡ್ಡಿ ಪಾವತಿಸಿದರೆ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ. ನೀವು ಇಲ್ಲಿ ಬಡ್ಡಿಯ ದರವನ್ನು ಕಂಡುಹಿಡಬೇಕಾದ್ರೆ 8.5% ಬಡ್ಡಿ ದರ ಆಗುತ್ತೆ. ನೆಕ್ಸ್ಟ್ ಎಕ್ಸನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ಎಕ್ಸ್ನ ಸಹಗುಣಕವನ್ನು ಬರೆಯಿರಿ. ಇಲ್ಲಿ ನೀವು ಸಹಗುಣಕವನ್ನು ಬರೀಬೇಕಾದ್ರೆ ಬೀಜೋಕ್ತಿ ಯಾವುದು, ಸೊ ಈ ಥರ ಎಕ್ಸ್ನ ಸಹಗುಣಕ ಅದನ್ನು ನೀವು ಬಾಕ್ಸಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ನೀವು ಬರಿಬೇಕಾಗುತ್ತೆ. ಈ ಒಂದು ಕ್ವಶನ್ಗೂ ಆನ್ಸರ್ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ನಿಮಗೆ ಸಿಗುತ್ತೆ. ಸಮಸ್ಯೆಗಳನ್ನು ಬಿಡಿಸಿ. ಇದು 4 ಮಾರ್ಕ್ಸ್ ಕ್ವಶನ್. 23ನೇ ಪ್ರಶ್ನೆ ಹಾಗೂ 24 ಪ್ರಶ್ನೆ. ಇದರಲ್ಲಿ ಯಾವುದೇ ಕೂಡ ಚಾಯ್ಸ್ ಇರಲ್ಲ. ನೀವು 2 ಪ್ರಶ್ನೆಗೆ ನೀವು ಉತ್ತರ ನೀವು ಮಾಡಬೇಕಾಗುತ್ತೆ. ಟೋಟಲ್ ನಿಮಗೆ ಇದರಿಂದ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. 2 ಪ್ರಶ್ನೆಯೂ ತುಂಬ ಈಸಿಯಾಗಿರುತ್ತೆ. ಇದ್ರ ಜೊತೆ ನಿಮಗೆ ಯಾವ ಒಂದು ಆಪ್ಷನ್ ಕೂಡ ಇರಲ್ಲ. ಇದೇ ಕ್ವಶನ್ಸ್ಗಳು ಬರುತ್ತೆ ಅಂತಲ್ಲ, ಅಂದರೆ ಈ ಟೈಪ್ ಕ್ವಶನ್ಸ್ಗಳು ಬರುತ್ತೆ ಅಂತ ಒಂದು ಮಾಡೆಲ್ ಪೇಪರ್ ಇದು. ನಿಮ್ಮ ಬುಕ್ಕಲ್ಲಿ ಬುಕ್ ಪ್ಯಾಕಲ್ಲಿ ಅಭ್ಯಾಸ ಅಂತ ಬರುತ್ತಲ್ಲ, ಅಭ್ಯಾಸ 2.1. ಸೊ ಈ ಥರ ಒಂದು ಪ್ರಶ್ನೆಗಳನ್ನ ನೀವು ಎಲ್ಲ ಕ್ವಶನ್ಸ್ಗಳನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅಲ್ಲೇ ನಿಮಗೆ ಕ್ವಶನ್ಸ್ಗಳು ಬರುತ್ತೆ. ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಅಂದರೆ ಈ ಟೈಪಲ್ಲಿ ಕ್ವಶನ್ಸ್ಗಳು ಬರುತ್ತೆ ಅಂತ ಈ ಮಾಡೆಲ್ ಪೇಪರ್ನ ಮಾಡಿರೋದು. ಥ್ಯಾಂಕ್ ಯು.